ಏನು ಬೆಳಗಾವಿ ಒಳಗಡೆ ಪದೇ ಪದೇ ಮತ್ತೆ ಭಾಷಾ ವಿಚಾರಕ್ಕಾಗಿ ಒಂದು ಕನ್ನಡಕ್ಕೆ ಧಕ್ಕೆ ಬರುವಂಥ ಕೆಲಸ ಆಗ್ತಾ ಇದೆ. ನಿನ್ನೆ ಏನು ಒಂದು ಕಿನೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿನ ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ಮರಾಠಿ ಭಾಷೆಯಿಂದ ನಿಲ್ಲಿಸುವಂಥ ಕೆಲಸ ಅಲ್ಲಿಯ ಒಬ್ಬ ಮರಾಠಿ ಪುಂಡ ಮಾಡಿದ್ದಾನೆ. MES ಕಾರ್ಯಕರ್ತ ಅಲ್ಲಿಯ ಸರ್ಕಾರಿ ನೌಕರಸ್ಥನಿಗೆ ಮರಾಠಿಯೊಳಗೆ ಮಾತಾಡು ಧಮಕಿ, ಜೀವದ ಬೆದರಿಕೆ ಧಮಕಿ ಹಾಕ್ತಾ ಇದ್ದಾನೆ. ಯಾಕೆ ಈ ರೀತಿ ಬೆಳಗಾವಿಯೊಳಗೆ ಆಗ್ತಾ ಇದೆ? ಯಾಕೆ ಬೆಳಗಾವಿಯ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ಕೆಲಸ ಇಲ್ಲಿಯ ಕೆಲ MES ಬೆಳ್ಳಣಿಕೆ ಅಷ್ಟಿರುವಂಥ ಪುಂಡ್ರು ಗುಂಡಾಗಳು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ನಮಗೆ ಅನುಮಾನ ಆಗ್ತಾ ಇದೆ. ತಕ್ಷಣವೇ ಸರ್ಕಾರ ಇದ್ರ ಬಗ್ಗೆ ಭಾಳಷ್ಟು ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದರೆ ಪದೇ ಪದೇ ಇಂಥದ್ದು ಆಗುವುದರಿಂದ ಬೆಳಗಾವಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗ್ತಾ ಇದೆ. ನಾವು ಪದೇ ಪದೇ ಹೇಳ್ಕೊತ ಬರ್ತಾ ಇದೀವಿ, ಸರ್ಕಾರ ಯಾವುದೇ ರೀತಿಯ ಕೌಡೆ ಕಾಸಿನ ಕಿಮ್ಮತ್ತು ಕೂಡ ಕನ್ನಡ ಹೋರಾಟಗಾರಕ್ಕೆ ಕೊಡ್ತಾ ಇಲ್ಲ. ಆದರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇದನ್ನು ಭಾರಿ ಗಂಭೀರವಾಗಿ ಪರಿಗಣಿಸಬೇಕು. ಪೊಲೀಸ್ ಇಲಾಖೆ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿ ಇಂಥ ಅಧಿಕಾರಿಗಳಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಬೇಕು. ಮತ್ತು ಯಾರು ಇಂಥ ಕೆಲಸವನ್ನು ಮಾಡಿದನೋ ಅಂಥವ್ರಿಗೆ ಅತ್ಯಂತ ಕಠಿಣವಾದಂಥ ಕ್ರಮವನ್ನು ತಗೊಳ್ಬೇಕು. ಇಲ್ಲ ಅಂತಂದರೆ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗೆ ಇಳಿಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಹೋರಾಟದ ಪರಿಣಾಮವನ್ನು ಜಿಲ್ಲಾಡಳಿತ ಎದುರಿಸಬೇಕಾಗತ್ತೆ. ಮಾನ್ಯ ಸರ್ಕಾರ ಇದನ್ನು ತಕ್ಷಣವೇ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಈ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ಮತ್ತು ಶಿವಸೇನೆಯನ್ನು ನಿಷೇಧ ಮಾಡಬೇಕು ಅಂತ ನಾವು ಈ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾರೇ ಆಗಿದ್ರು, ಎಂಥ ಒತ್ತಾಯ, ಎಂಥ ಪ್ರಭಾವಿ ಇದ್ದರೂ ಕೂಡ ಇವ್ರ ಮೇಲೆ ಯಾಕಂದರೆ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಪ್ರಕರಣವನ್ನು ಕೊಡಬೇಕಂತಂದ್ರೆ ಸ್ವಲ್ಪ ವಿಚಾರ ಮಾಡ್ತಾರೆ. ಆದರೆ ಇವತ್ತು ಭಾರಿ ರಾಜಾರೋಷವಾಗಿ ಆ ಅಧಿಕಾರಿ ಆ ಕನ್ನಡದಲ್ಲೇ ಮಾತಾಡ್ತೀನಿ ಅಂತ ಹೇಳಿದಾರಲ್ಲ, ಅವರಿಗೆ ಇಡೀ ನಾವು ಕನ್ನಡ ಪರ ಕರ್ನಾಟಕ ರಕ್ಷಣಾ ವೇದಿಕೆಯ ಅಂಥ ಅಭಿವೃದ್ಧಿ ಅಧಿಕಾರಿಯನ್ನು ನಾವು ಅಭಿನಂದಿಸುವಂಥ ಕೆಲಸ ಮಾಡ್ತೀವಿ. ಅದರ ಜೊತೆ ಅವ್ರ ಪರವಾಗಿ ನಾವೆಲ್ಲ ಕೂಡ ನಿಲ್ತೀವಿ. ಯಾವುದೇ ಆಗಿರಲಿ, ಸರ್ಕಾರಿ ಅಧಿಕಾರಿಗಳು ಯಾವುದೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ಯಾರೇ ಒಬ್ರಿಗೂ ಇಂಥ ಧಮಕಿ ಇಂಥವು ಏನಾದರೂ ಬಂತು ಅಂತಂದರೆ ನೀವು ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಜೊತೆ ಇರ್ತದೆ. ನೀವು ಯಾವತ್ತೂ ಕೂಡ ನಮ್ಮನ್ನು ಸಂಪರ್ಕಿಸ್ಬೋದು. ನೀವು ಯಾರೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ಎಂಥ ಪ್ರಭಾವಿ ವ್ಯಕ್ತಿ ಇದ್ದರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಬಂದು ಸಾಮಾನ್ಯ ಅಧಿಕಾರಿ, ಕನ್ನಡದ ಕಳಕಳಿ ಇರುವಂಥ ಅಧಿಕಾರಿ ಜೊತೆ ನಾವೆಲ್ಲ ಕೂಡ ನಿಲ್ಲಕ್ಕೆ ತಯಾರಿದ್ದೀವಿ. ತಕ್ಷಣವೇ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಒತ್ತಾಯನ ಮಾಡ್ತಾ ಇದ್ದೀನಿ. ಅಲ್ಲ, ನಮ್ಮ ರಾಜ್ಯ ಸರ್ಕಾರ ಕಣ್ಣು ಮುಚ್ಕೊಂಡು ಕನ್ನಡದ ರಾಮಯ್ಯ, ಸಿದ್ದರಾಮಯ್ಯ ಕನ್ನಡದ ಕಳಕಳಿ ಇರುವಂಥ ಮುಖ್ಯಮಂತ್ರಿ ಅಂತ ನಾವು ಹೇಳ್ತೇವೆ. ಆದರೆ ಇದೇ ಸರ್ಕಾರನವೇ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಹೇಳ್ತಾರೆ. ಆದರೆ ಇಲ್ಲಿಯ ಜಿಲ್ಲಾಧಿಕಾರಿಗಳು ಕನ್ನಡದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ, ನಾಡದ್ರೋಹಿ ಕೆಲಸ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಒಂದು ಕಡೆ ಕನ್ನಡಿಗರನ್ನ ಅಭಿನಂದಿಸೋಂಥ ಕೆಲಸ ಮಾಡಿ, ಇನ್ನೊಂದು ಹಿತ್ತಲ ಭಾಗಲ್ಲೇ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವ್ರನ್ನ ಪ್ರೋತ್ಸಾಹಿಸುವಂಥ ಕೆಲಸ ಏನೋ ಮಾಡ್ತಾ ಇದ್ದಾರೆ ಅಂತ ನಮಗೆ ಅನುಮಾನ ಆಗ್ತಾ ಇದೆ. ಯಾಕಂದ್ರೆ ಹಿಂದಿನ ಜಿಲ್ಲಾಧಿಕಾರಿಗಳನ್ನು ನಾವು ಭಾಳಷ್ಟು ಜಿಲ್ಲಾಧಿಕಾರಿಗಳನ್ನು ನೋಡಿದ್ದೀವಿ. ಅವರ ತ್ಯಾಗ, ಅವರ ಶ್ರಮ ಕನ್ನಡಕ್ಕೋಸ್ಕರ ಭಾಳಷ್ಟು ದೊಡ್ಡದಿದೆ. ಆದರೆ ಇಲ್ಲೇ ಈಗ ಬಂದಿರುವಂಥ ಅಧಿಕಾರಿ ಬರೇ ನಾನು ಕಾನೂನು ದೃಷ್ಟಿಯಿಂದ ಅವ್ರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ನಾನು ಅವರ ಭಾಷೆ ಪ್ರಕಾರ ಕೊಡಬೇಕಾಗತ್ತೆ ಅಂಥೇಳಿ ಒಂದು ಉದ್ದಟತನವನ್ನು ಪ್ರದರ್ಶಿಸ್ತಾ ಇರುವಂಥ ಜಿಲ್ಲಾಧಿಕಾರಿಗಳು ಇದನ್ನು ಇಲ್ಲಿಗೆ ಕೈ ಬಿಡಬೇಕು. ಯಾಕಂದ್ರೆ ಅವ್ರಿಗೆ ನೀವು ಮೌಖಿಕವಾಗಿ ಏನೋ ಲಿಖಿತವಾಗಿ ಆದೇಶ ಮಾಡಿದ್ರೇನೋ ಗೊತ್ತಿಲ್ಲ. ಆದರೆ ಅವರೆಲ್ಲ ಕೂಡ ಕೆಲ ಬೆಳಗಾವಿಯ ಪಂಚಾಯಿತಿಗಳಲ್ಲಿ ಪಹಣಿ ಪತ್ರಿಕೆಗಳ ಉತ್ತಾರಗಳ ಕೈಬರಹ ಉತ್ತಾರಗಳನ್ನು ಮರಾಠಿಯೊಳಗೆ ಬರೆದು ಕೊಡ್ತಾ ಇದ್ದಾರೆ. ಇದನ್ನು ನಾವು ಸಹಿಸುವುದಿಲ್ಲ. ಯಾರು ಅಧಿಕಾರಿಗಳು ಇಂಥದ್ದು ಮಾಡಿದಾರೋ ಅಂಥವ್ರ ಮೇಲೆ ಕಾನೂನು ರೀತಿಯಾದಂಥ ಸೂಕ್ತ ಕ್ರಮವನ್ನು ತಗೊಳ್ಬೇಕು, ಅವನ್ನ ಅಮಾನತ್ತಿಡಬೇಕು. ಇಲ್ಲ ಅಂದರೆ ಬೆಳಗಾವಿ ಜಿಲ್ಲಾಧಿಕಾರಿ ಓಡಿಸಿ ಕನ್ನಡ ಉಳಿಸಿ ಅನ್ನುವಂಥ ಆಂದೋಲನವನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಬೇಕಾಗತ್ತೆ ಅಂತ ನಾವು ಒತ್ತಾಯ ಮಾಡ್ತಾ ಇದ್ವಿ. ಏನು ಬೆಳಗಾವಿ ಒಳಗಡೆ ಪದೇ ಪದೇ ಮತ್ತೆ ಭಾಷಾ ವಿಚಾರಕ್ಕಾಗಿ ಒಂದು ಕನ್ನಡಕ್ಕೆ ಧಕ್ಕೆ ಬರುವಂಥ ಕೆಲಸ ಆಗ್ತಾ ಇದೆ. ನಿನ್ನೆ ಏನು ಒಂದು ಕಿನೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿನ ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ಮರಾಠಿ ಭಾಷೆಯಿಂದ ನಿಲ್ಲಿಸುವಂಥ ಕೆಲಸ ಅಲ್ಲಿಯ ಒಬ್ಬ ಮರಾಠಿ ಪುಂಡ ಮಾಡಿದ್ದಾನೆ. MES ಕಾರ್ಯಕರ್ತ ಅಲ್ಲಿಯ ಸರ್ಕಾರಿ ನೌಕರಸ್ಥನಿಗೆ ಮರಾಠಿಯೊಳಗೆ ಮಾತಾಡು ಧಮಕಿ, ಜೀವದ ಬೆದರಿಕೆ ಧಮಕಿ ಹಾಕ್ತಾ ಇದ್ದಾನೆ. ಯಾಕೆ ಈ ರೀತಿ ಬೆಳಗಾವಿಯೊಳಗೆ ಆಗ್ತಾ ಇದೆ? ಯಾಕೆ ಬೆಳಗಾವಿಯ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ಕೆಲಸ ಇಲ್ಲಿಯ ಕೆಲ MES ಬೆಳ್ಳಣಿಕೆ ಅಷ್ಟಿರುವಂಥ ಪುಂಡ್ರು ಗುಂಡಾಗಳು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ನಮಗೆ ಅನುಮಾನ ಆಗ್ತಾ ಇದೆ. ತಕ್ಷಣವೇ ಸರ್ಕಾರ ಇದ್ರ ಬಗ್ಗೆ ಭಾಳಷ್ಟು ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದರೆ ಪದೇ ಪದೇ ಇಂಥದ್ದು ಆಗುವುದರಿಂದ ಬೆಳಗಾವಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗ್ತಾ ಇದೆ.
ನಾವು ಪದೇ ಪದೇ ಹೇಳ್ಕೊತ ಬರ್ತಾ ಇದೀವಿ, ಸರ್ಕಾರ ಯಾವುದೇ ರೀತಿಯ ಕೌಡೆ ಕಾಸಿನ ಕಿಮ್ಮತ್ತು ಕೂಡ ಕನ್ನಡ ಹೋರಾಟಗಾರಕ್ಕೆ ಕೊಡ್ತಾ ಇಲ್ಲ. ಆದರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇದನ್ನು ಭಾರಿ ಗಂಭೀರವಾಗಿ ಪರಿಗಣಿಸಬೇಕು. ಪೊಲೀಸ್ ಇಲಾಖೆ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿ ಇಂಥ ಅಧಿಕಾರಿಗಳಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಬೇಕು. ಮತ್ತು ಯಾರು ಇಂಥ ಕೆಲಸವನ್ನು ಮಾಡಿದನೋ ಅಂಥವ್ರಿಗೆ ಅತ್ಯಂತ ಕಠಿಣವಾದಂಥ ಕ್ರಮವನ್ನು ತಗೊಳ್ಬೇಕು. ಇಲ್ಲ ಅಂತಂದರೆ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗೆ ಇಳಿಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಹೋರಾಟದ ಪರಿಣಾಮವನ್ನು ಜಿಲ್ಲಾಡಳಿತ ಎದುರಿಸಬೇಕಾಗತ್ತೆ. ಮಾನ್ಯ ಸರ್ಕಾರ ಇದನ್ನು ತಕ್ಷಣವೇ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಈ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ಮತ್ತು ಶಿವಸೇನೆಯನ್ನು ನಿಷೇಧ ಮಾಡಬೇಕು ಅಂತ ನಾವು ಈ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾರೇ ಆಗಿದ್ರು, ಎಂಥ ಒತ್ತಾಯ ಎಂಥ ಪ್ರಭಾವಿ ಇದ್ದರೂ ಕೂಡ ಇವ್ರ ಮೇಲೆ ಯಾಕಂದರೆ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಪ್ರಕರಣವನ್ನು ಕೊಡಬೇಕಂತಂದ್ರೆ ಸ್ವಲ್ಪ ವಿಚಾರ ಮಾಡ್ತಾರೆ. ಆದರೆ ಇವತ್ತು ಭಾರಿ ರಾಜಾರೋಷವಾಗಿ ಆ ಅಧಿಕಾರಿ ಆ ಕನ್ನಡದಲ್ಲೇ ಮಾತಾಡ್ತೀನಿ ಅಂತ ಹೇಳಿದಾರಲ್ಲ, ಅವರಿಗೆ ಇಡೀ ನಾವು ಕನ್ನಡ ಪರ ಕರ್ನಾಟಕ ರಕ್ಷಣಾ ವೇದಿಕೆಯ ಅಂಥ ಅಭಿವೃದ್ಧಿ ಅಧಿಕಾರಿಯನ್ನು ನಾವು ಅಭಿನಂದಿಸುವಂಥ ಕೆಲಸ ಮಾಡ್ತೀವಿ. ಅದರ ಜೊತೆ ಅವ್ರ ಪರವಾಗಿ ನಾವೆಲ್ಲ ಕೂಡ ನಿಲ್ತೀವಿ. ಯಾವುದೇ ಆಗಿರಲಿ, ಸರ್ಕಾರಿ ಅಧಿಕಾರಿಗಳು ಯಾವುದೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ಯಾರೇ ಒಬ್ರಿಗೂ ಇಂಥ ಧಮಕಿ ಇಂಥವೇನಾದರೂ ಬಂತು ಅಂತಂದರೆ ನೀವು ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಜೊತೆ ಇರ್ತದೆ. ನೀವು ಯಾವತ್ತೂ ಕೂಡ ನಮ್ಮನ್ನು ಸಂಪರ್ಕಿಸ್ಬೋದು. ನೀವು ಯಾರೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ಎಂಥ ಪ್ರಭಾವಿ ವ್ಯಕ್ತಿ ಇದ್ದರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಬಂದು ಸಾಮಾನ್ಯ ಅಧಿಕಾರಿ, ಕನ್ನಡದ ಕಳಕಳಿ ಇರುವಂಥ ಅಧಿಕಾರಿ ಜೊತೆ ನಾವೆಲ್ಲ ಕೂಡ ನಿಲ್ಲಕ್ಕೆ ತಯಾರಿದ್ದೀವಿ. ತಕ್ಷಣವೇ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಒತ್ತಾಯನ ಮಾಡ್ತಾ ಇದ್ದೀನಿ. ಅಲ್ಲ, ನಮ್ಮ ರಾಜ್ಯ ಸರ್ಕಾರ ಕಣ್ಣು ಮುಚ್ಕೊಂಡು ಕನ್ನಡದ ರಾಮಯ್ಯ, ಸಿದ್ದರಾಮಯ್ಯ ಕನ್ನಡದ ಕಳಕಳಿ ಇರುವಂಥ ಮುಖ್ಯಮಂತ್ರಿ ಅಂತ ನಾವು ಹೇಳ್ತೇವೆ. ಆದ್ರೆ ಇದೇ ಸರ್ಕಾರನವೇ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಹೇಳ್ತಾರೆ. ಆದರೆ ಇಲ್ಲಿಯ ಜಿಲ್ಲಾಧಿಕಾರಿಗಳು ಕನ್ನಡದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ, ನಾಡದ್ರೋಹಿ ಕೆಲಸ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಒಂದು ಕಡೆ ಕನ್ನಡಿಗರನ್ನ ಅಭಿನಂದಿಸೋಂಥ ಕೆಲಸ ಮಾಡಿ, ಇನ್ನೊಂದು ಹಿತ್ತಲ ಭಾಗಲ್ಲೇ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವ್ರನ್ನ ಪ್ರೋತ್ಸಾಹಿಸುವಂಥ ಕೆಲಸ ಏನೋ ಮಾಡ್ತಾ ಇದ್ದಾರೆ ಅಂತ ನಮಗೆ ಅನುಮಾನ ಆಗ್ತಾ ಇದೆ. ಯಾಕಂದ್ರೆ ಹಿಂದಿನ ಜಿಲ್ಲಾಧಿಕಾರಿಗಳನ್ನು ನಾವು ಭಾಳಷ್ಟು ಜಿಲ್ಲಾಧಿಕಾರಿಗಳನ್ನು ನೋಡಿದ್ದೀವಿ. ಅವರ ತ್ಯಾಗ, ಅವರ ಶ್ರಮ ಕನ್ನಡಕ್ಕೋಸ್ಕರ ಭಾಳಷ್ಟು ದೊಡ್ಡದಿದೆ. ಆದರೆ ಇಲ್ಲೇ ಈಗ ಬಂದಿರುವಂಥ ಅಧಿಕಾರಿ ಬರೇ ನಾನು ಕಾನೂನು ದೃಷ್ಟಿಯಿಂದ ಅವ್ರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ನಾನು ಅವರ ಭಾಷೆ ಪ್ರಕಾರ ಕೊಡಬೇಕಾಗತ್ತೆ ಅಂಥೇಳಿ ಒಂದು ಉದ್ದಟತನವನ್ನು ಪ್ರದರ್ಶಿಸ್ತಾ ಇರುವಂಥ ಜಿಲ್ಲಾಧಿಕಾರಿಗಳು ಇದನ್ನು ಇಲ್ಲಿಗೆ ಕೈ ಬಿಡಬೇಕು. ಯಾಕಂದ್ರೆ ಅವ್ರಿಗೆ ನೀವು ಮೌಖಿಕವಾಗಿ ಏನೋ ಲಿಖಿತವಾಗಿ ಆದೇಶ ಮಾಡಿದ್ರೇನೋ ಗೊತ್ತಿಲ್ಲ. ಆದರೆ ಅವರೆಲ್ಲ ಕೂಡ ಕೆಲ ಬೆಳಗಾವಿಯ ಪಂಚಾಯಿತಿಗಳಲ್ಲಿ ಪಹಣಿ ಪತ್ರಿಕೆಗಳ ಉತ್ತಾರಗಳ ಕೈಬರಹ ಉತ್ತಾರಗಳನ್ನು ಮರಾಠಿ ಒಳಗೆ ಬರೆದು ಕೊಡ್ತಾ ಇದ್ದಾರೆ. ಇದನ್ನು ನಾವು ಸಹಿಸುವುದಿಲ್ಲ. ಯಾರು ಅಧಿಕಾರಿಗಳು ಇಂಥದ್ದು ಮಾಡಿದಾರೋ ಅಂಥವ್ರ ಮೇಲೆ ಕಾನೂನು ರೀತಿಯಾದಂಥ ಸೂಕ್ತ ಕ್ರಮವನ್ನು ತಗೊಳ್ಬೇಕು, ಅವನ್ನ ಅಮಾನತ್ತಿಡಬೇಕು. ಇಲ್ಲ ಅಂದರೆ ಬೆಳಗಾವಿ ಜಿಲ್ಲಾಧಿಕಾರಿ ಓಡಿಸಿ ಕನ್ನಡ ಉಳಿಸಿ ಅನ್ನುವಂಥ ಆಂದೋಲನವನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಬೇಕಾಗತ್ತೆ ಅಂತ ನಾವು ಒತ್ತಾಯ ಮಾಡ್ತಾ ಇದ್ವಿ.